ಭಾರಿ ಇಲ್ಲಿ ಬಂದ ಮೇಲೆ ಸದ್ಯಕ್ಕೆ ನಿಮ್ಗೆ ಒಂದು 15-20 ನಿಮಿಷ ಫೋನ್ಯಾಗ ಕುಂದ್ರುವಂತ ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಪರಿಸ್ಥಿತಿನ ಹಂಗೈತಿ. ಆ SIR ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಹೊಂದೈತಿ. ಅದನ್ನ ಸರಿ ಮಾಡ್ಬೇಕನ್ನೋ ಕಾರಣಕ್ಕಾಗಿ ನಾನು ಒಂದಿಷ್ಟು ತಡವಾಗಿ ಬಂದಿದ್ದೇನೆ. ಅದಕ್ಕೆ ಕ್ಷಮೆ ಅನ್ಕೋತಾ, ನಾನು ಕಳೆದ 35 ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡೇವೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಿಂದ ಹಿಡ್ಕೊಂಡು ಅನೇಕ ಕಾರ್ಯಕ್ರಮ ಮಾಡೇವೆ. ಆದ್ರೆ ಬಹುಶಃ ನನಗೆ ಅನ್ಸುತ್ತೆ ದೇಶದ ಈ ಕಾರ್ಯಕ್ರಮ ನಡೆದತ್ತಲ್ಲ ಆಟೋ ಲೈಟ್ನ್ಯಾಗ ಇಂಥ ಬಹುಶಃ ಯಾರೂ ಮಾಡಿಲ್ಲ ಅನ್ಸುತ್ತೆ. ಮೊದಲನೇ ಬಾರಿಗೆ ಆಟೋ ಲೈಟ್ನಾಗ ಇಟ್ಕೊಂಡು ನಾವು ಕಾರ್ಯಕ್ರಮ ಆಗಕತ್ತೈತೆ. ಅಂದ್ರೆ ನಮ್ಮ ಆಟೋ ಚಾಲಕರಿಗೆ ಎಷ್ಟು ಪ್ರೀತಿ ನಿಮ್ಮಾಗ ಐತಿ ಅಂತಕ್ಕಂಥದಕ್ಕೆ ನಾನು ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಮಕ್ಕಳು ಕೂತಾರೆ, ಈಗ ಅವ್ರಿಗೂ ಬ್ಯಾಗ್ ಕೊಡ್ಬೇಕು. ಆಮೇಲೆ ನೀವು ಸೀಟ್ ಗೆಳಬೇಡ್ರಿ ಅಂತಂದೇಳಿ ನಿಮಗೆ ಫ್ಯಾನ್ ಕೊಡ್ಬೇಕು. ಗಾಡಿ ಹೊಡಿ ಬಂದ್ ಮತ್ತೆ ಯಾರು ಏನಾರ ಸೀಟ್ ಗೆಳಬೇಕಂತ ಫ್ಯಾನ್. ಆಮೇಲೆ ಈಗ ಬಹಳಷ್ಟು ಡಿಜಿಟಲೈಸೇಷನ್ ಆಗಿದ್ಮೇಲೆ ಮೊಬೈಲ್ ಇಂದ ನಾವು ಅನೇಕ ಹೊಡಿತಿರ್ತೇವೆ. ನಾವು ಬೈತಿರ್ತೇವೆ, ನೀವು ಬೈತಿರ್ತೀರಿ. ನೀವು ಫೋನ್ ಇಲ್ಲ ರಿಕ್ಷಾ ಹೊಡಿದ್ರೆ ಯಾವ ಬೈಕ್ ನಲ್ಲಿ ಕಿವಿಯಾಗಿ ಇಟ್ಕೊಂಡ್ಬಂದ್ರೆ ತಿಳಿತಿದ್ದಿಲ್ಲ ಅಂತ ನೀವು ಅಂತಿರ್ತೀರಿ. ಒಳ್ಳೆ ನಾವು ಕಾರ್ನಾಗ ಹೋಗಿ ಬಂದಿವ್ರಿ ಹಿಂಗ್ ಇಟ್ಕೊಂಡು ಹಿಂಗ್ ಮಾಡಿದ್ರೆ ಅಂದ್ರೆ ಇವ್ರು ಆಟೋದಾಗ ಇಟ್ಕೊಂಡು ಮಾತಾಡ್ತಾರ ನಾವು ಅಂತಿರ್ತೈತೆ. ಒಳ್ಳೆ ಹಂಗಾಗಿ ಚೈನ್ ಸಿಸ್ಟಮ್ ಐತಿ. ಹೀಗಾಗಿ ಅದನ್ನೂ ಕೂಡ ತಪ್ಪಿಸ್ಬೇಕಂತಕ್ಕಂಥ ಕಾರಣಕ್ಕಾಗಿ ವಿವೇಕ್ ಅವ್ರ ಬಹುಶಃ ನಿಮ್ಗೆಲ್ಲರಿಗೂ ಬ್ಲೂಟೂತ್ ಅನ್ನು ಕೊಟ್ಟು ಇನ್ನು ಆರಾಮ್ ಗಾಡಿ 2 ಕೈಲಿ ಗಾಡಿ ಹೊಡಿತಿರ್ತೀರಿ, ಕೇಳೋದಕ್ಕೆ ಇರ್ತೈತಿ, ಮಾತಾಡುವಂತದ್ದು ಮತ್ತೆ ಗರಂ ಆದಾಗ ಫ್ಯಾನ್ ಇರ್ತೈತಿ, ಅದು ತಣ್ಣಗೆ ಮಾಡಿಬಿಡ್ತೀವಿ. ಆ ನಿಟ್ಟಿನಾಗಿ ಇವತ್ತು ಎಲ್ಲರಿಗೂ ಕೂಡ ಆಟೋಗಳಿಗೆ ಫ್ಯಾನ್ ಕೊಡ್ತಕ್ಕಂಥ ಕೆಲಸವನ್ನ, ಬ್ಲೂಟೂತ್ ಕೊಡ್ತಕ್ಕಂಥ ಕೆಲಸವನ್ನ ಮತ್ತು ಸೈಡ್ ಕವರ್ ಗಳನ್ನು ಮಾಡಿಸಿದಾರೆ. ಸೈಡ್ ಕವರ್ ಹಾಕೊಂಡು ಅಡ್ಡಾಡ್ರಿ ಅಂತ ಹೇಳಿ ಅಷ್ಟಕ್ಕೆ ನಿಂದಿರ್ಲಿಲ್ಲ. ಇದು ಹೊಳ್ಳಿ ವಿವೇಕಾನಂದ ಮಕ್ಕಳನ್ನು ಕೂಡಿಸೋದು ವಿಶ್ವಾಸ ಇಲ್ರಿ, ನಮ್ಮ ಮಕ್ಕಳು ಇರ್ತಾವ, ಮಕ್ಕಳಿಗೂ ಕೊಡಿಸ್ಬೇಕಂತ ಹೇಳಿದಾಗ ಅದನ್ನು ಒಪ್ಪಿಕೊಂಡು ಇವತ್ತು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳನ್ನು ಕೂಡ ಕೊಡುವಂತದ್ದಾಗ್ತದೆ. ಈಗ ತಾನೇ ಸ್ಕೂಲ್ಗಳು ಪ್ರಾರಂಭ ಆಗಿದ್ದಾವ. ಸರ್ಕಾರದವ್ರು ಇನ್ನೂ ಗುಟ್ಟು ಕೊಟ್ಟಿಲ್ಲ, ಸಾಕ್ಷಿ ಕೊಟ್ಟಿಲ್ಲ. ಆದ್ರೆ ವಿಶ್ವನಾಥ್ ನೀವೆಲ್ಲರೂ ಕೂಡ ಮಕ್ಕಳಿಗೆ ಬ್ಯಾಗ್ ಕೊಡಾಕತ್ತೆ. ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಟೈಮು ಈ ಮಕ್ಕಳ ಸಲುವಾಗಿ ಅಧಿವೇಶನ ಮಾತಾಡಿದ್ದೆ. ಅದ್ರ ಪಾಸ್ ಸಾಲ್ ಮುಗಿಯಾಕ ಬಂದು ತಿರುಗಿ ಆ ಹುಡುಗರು ಸಾಕ್ಸು ಬೂಟ್ ಕೊಡಿಸಿರೋ ಮರ ಇನ್ನೂ ಮಟ್ಟ ಕೊಡ್ಸಕ್ಕಾಗಲ್ಲ, ರೊಕ್ಕ ಎಲ್ಲಿಟ್ಟು ತೆಗೆದ್ರೆ ಹಾಕಿರ ಅಂತ ಹೇಳಿದೆ. ಅದು ಕಡೆಗೆ ಮಿನಿಸ್ಟರ್ ಹೇಳಿದ್ರು, ಇಲ್ಲ ಸಾಹೇಬ್ರಿಗೆ ಏನ್ರ ಮಾಡ್ತೀವಿ, ಕಡೆಗೆ ನಿಮ್ ಕ್ಷೇತ್ರಕ್ಕೆ ರೊಕ್ಕ ಕೊಡಿಸ್ತೇಳ್ರಿ ಅಂತ ಹೇಳಿ ಹುಡುಗರಿಗೆ ಸಾಕ್ಸು ಬೂಟ್ ಕಲ್ಸಿದ್ರು. ಇನ್ನೂ ಬಂದಿಲ್ಲ. ಬಂದವನ್ ಸಾಕ್ಸು ಬೂಟ್ ನಿಮ್ಗೆ ಇನ್ನೂ ಬಂದಿಲ್ಲ ಅದಲ್ಲ. ಆಯ್ತು, ಮತ್ತೆ ಆಗಸ್ಟಿಗೆ ಬರ್ತೈತೆ, ಮತ್ತೆ ಮಾತಾಡ್ತೀನಿ. ಪರವಾಗಿಲ್ಲ, ಇವ್ರದ್ದು ರೆಗ್ಯುಲರ್ ಇರುತ್ತೆ, ನಿಮ್ದು ಸಾಲಿ ಚಾಲೋದಾಗ ಮಾತಾಡ್ಬೇಕು ನಾವು ಒಳ್ಳೆ ವಾಪಸ್. ಈಗ ನಿಮ್ ಪರವಾಗಿನೂ ಅವ್ರಿಗಿಂತ ಹೆಚ್ಚಿಗೆ ನಿಮ್ಮ ಪರವಾಗಿ ಧ್ವನಿ ಎತ್ತಿನ 100% ನಾ ಮಾತಾಡ್ತೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ. ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದು ಬಹಳಷ್ಟು. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಅವತ್ತಿನ ದಿವಸದಿಂದ ಹಿಡ್ಕೊಂಡು ಶಿಕ್ಷಣಕ್ಕಾಗಿ ಎಷ್ಟು ಒತ್ತು ಕೊಡಬೇಕಂತಕ್ಕಂಥದನ್ನ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಹೇಳಿಕೊಟ್ರು. ಹೀಗಾಗಿ ನಾವು ಸಂವಿಧಾನ ಶಿಲ್ಪಿ ಅಂತ ಅಂಬೇಡ್ಕರ್ ಸಾಹೇಬರನ್ನು ಕರಿತೇವೆ. ಜಗತ್ತಿನ ಅತಿ ಉತ್ತಮವಾಗಿರ್ತಕ್ಕಂಥ ಸಂವಿಧಾನ ಯಾವ್ದಾರಿದ್ರೆ ಭಾರತದ ಸಂವಿಧಾನ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ನಾವೆಲ್ಲರೂ ಅನ್ಕೊಂಡಿದ್ದೇವೆ. ಬಹುಶಃ ನನ್ನಂತ ಒಬ್ಬ ಸಾಮಾನ್ಯ ಮನದಿಂದ ಬಂದಿರತಕ್ಕಂಥ ಒಬ್ಬ ಜನನು ಕೂಡ ಇವತ್ತು ಜನಪ್ರತಿನಿಧಿ ಆಗಕ್ಕೆ ಸಾಧ್ಯ ಅಂತಂದ್ರೆ ಅದು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯತೆ. ಛಾಯೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ರೈಲ್ವೆ ಸ್ಟೇಷನ್ ನಲ್ಲಿ ಛಾಯೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೂ ಈ ದೇಶದ ಪ್ರಧಾನಮಂತ್ರಿ ಆಗಕ್ಕೆ ಬರೆದವ್ರು ಯಾರು ಅಂತಂದ್ರೆ ಅದು ಅಂಬೇಡ್ಕರ್ ಸಾಹೇಬರು ಅನ್ನೋದನ್ನ ನಾವೆಲ್ಲ ನೆನಪಡ್ಕೋಬೇಕಾಗುತ್ತೆ. ಹೀಗಾಗಿ ಇವತ್ತು ಅಂಬೇಡ್ಕರ್ ಅವರ ಹೆಸರಿನಿಂದ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ವಿವೇಕ ವಿಶ್ವನಾಥ್ ಬಂದ್ಕೊಳ್ಳೆ ಅಲ್ಲೋ ಮರೆ ನಾನು ಹುಟ್ಟಹಬ್ಬ ಅಂತ ಬರೆದ ತಿಂಗಳ ತನಕ ಚಲನ ಇಟ್ಟಿರ್ಲಿ ಇದನ್ನೆಲ್ಲ ಒಳ್ಳೆ ಅಂತ ಹೇಳಿದೆ. ಯಾವಾಗೂ ಆಚರಿಸಿಲ್ಲ ನಾವು ಇಟ್ಟು ಹುಟ್ಟಹಬ್ಬ, ನೀವು ಹಂಗ ಚಲ ಇರ್ಲಾಡ್ರೆ ನಾನು ಹಂಗ 2 ತಿಂಗಳು ಹೋಗ್ಲಿ ಅದ್ ಮುಂದೆ ಹಂಗ ನಡ್ಕೊಂತಂದೆ. ಅಂದ್ರೆ ಅನೇಕ ನಾವು ಹುಟ್ಟುಹಬ್ಬಗಳನ್ನ ಹೋಟೆಲ್ನಾಗ ಹೋಗಿ ಕೇಕ್ ಕತ್ತರಿಸೋ, ಪಾರ್ಟಿ ಮಾಡಿ ಹೋಗ್ಬೇಕು. ನಾನು ಹೇಳಿದ್ದೆ ಅವಾಗ ನಮ್ಮೆಲ್ಲಾ ಮಿತ್ರರಿಗೆ, ಅವು ಯಾವುವು ಅಂತೇಳಿ ಸಾಮಾಜಿಕ ಕಾರ್ಯ ಆಗಬೇಕು ಮತ್ತು ಯಾರಿಗಾರ ಹೆಲ್ಪ್ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಾನು ಡೆಫಿನೆಟ್ಲಿ ಬರ್ತೀನಿ. ನೀವು ಹೋಟೆಲ್ನಾಗ ಕೇಕ್ ಕಟ್ ಮಾಡ್ತೀನಿ, ಯಾವ್ದು ಮಾಡ್ತೀನಿ, ನಾ ಬರಂಗಿಲ್ಲ ಸ್ವಚ್ಛ ಹೇಳ್ಬಿಟ್ಟಿನಿ, ಎಲ್ಲಿ ನಾವು ಬರಂಗಿಲ್ಲಪ್ಪ ಅಂತಂದೆ. ಹೀಗಾಗಿ ಇವತ್ತು ಬಹಳ ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಜೈ ಭೀಮ್ ಸಂಘಟನೆ ವತಿಯಿಂದ ವಿಶ್ವನಾಥ್ ಅವರು ಇಡೀ ತಂಡ ಪರಶುರಾಮ್ ಹಿಡ್ಕೊಂಡು, ವಿನೋದ್ ಅವ್ರು ಹಿಡ್ಕೊಂಡು, ನಮ್ಮ ಗುರುನು ಮಾತಾಡ್ಯಾರ, ದಾವಣಗೆರೆ ಮಂಜುನಾಥ್ ಅವರ, ನಮ್ಮ ರವಿ ಅದರ, ಉಳಿದಂತೆ ಎಲ್ಲರೂ ಸೇರಿಸಿ ನಮ್ಮೆಲ್ಲಾ ಪ್ರತಿಯೊಬ್ಬ ಆಟೋ ಚಾಲಕ ಸಂಘದವರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮಕ್ಕಳ ಈ ಬ್ಯಾಗ್ ತೆಗೆದುಕೊಂಡು ಹೋಗುವುದರ ಮುಖಾಂತರ ಒಂದು ಒಳ್ಳೆ ಶಿಕ್ಷಣವನ್ನ ಪಡಿಬೇಕು. ಮುಂದೆ ಮಕ್ಕಳು ಈ ಬ್ಯಾಗ್ ನಾವು ಏನ್ 10 ವರ್ಷ ಇರಂಗಿಲ್ಲ, 1 ವರ್ಷ ಇರುತ್ತೆ ಬ್ಯಾಗ್, 1 ವರ್ಷ 2 ವರ್ಷ ಉಳಿತದೆ. ಆದ್ರೆ ಆ ಮಕ್ಕಳಿಗೆ ನೀವು ಕೊಟ್ಟಿರಲಿಲ್ಲ, ಈ ಸ್ಟೇಜ್ ಕರೆದು ಆಟೋ ಚಾಲಕರ ಸಂಘದ ವತಿಯಿಂದ ನಾವು ಮಕ್ಕಳಿಗೆ ಬ್ಯಾಗ್ ಕೊಟ್ಟಿವಿ ಅಂತ ಅನ್ನೋಂಥದ್ದು ಏನ್ ಮಾಡಿದ್ರಲ್ಲ, ಇದವ್ರಿಗೆ ಯಾವಾಗ್ಲೂ ಕೂಡ ನೆನಪಿರುತ್ತೆ. ನಾನು ಅಷ್ಟೇ ಹಾರೈಸ್ತೀನಿ ಮಕ್ಕಳ ಕಡೆ ಕಟ್ಟಿಸಕ್ಕೆ. ಇವತ್ತು ನೀವು ಈ ಬ್ಯಾಗ್ ತಗೊಂಡು ಹೋಗಿರಿ, ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲೀರಿ. ಮುಂದೆ ಒಂದು ದಿವಸ 18-20 ವರ್ಷ ಆದ್ಮೇಲೆ ನೀವೇನು ಈ ವಯಸ್ಸಿಗೆ ಬಂದಿಲ್ಲ, ಅವಾಗ ನಿಮಗೆ ಅನ್ಸ್ಬೇಕು ನಮ್ಗೆ ಹೆಂಗ್ ಆಟೋ ಚಾಲಕರೆಲ್ಲ ಕರೆದು ನಿಂತು ಇಲ್ಲಿ ಬ್ಯಾಗ್ ಕೊಟ್ಟಿದ್ರು, ನಾನು ಒಬ್ಬ ಒಳ್ಳೆಯ
ಒಂದು ನೌಕರಿ ಬಂದ್ಮೇಲೆ ಅಥವಾ ಇನ್ನೇನೋ ಆದ್ಮೇಲೆ ನಾನು ಬರೋದು ನನ್ನ ಕೈಲಿ ಒಂದು 10 ರೂಪಾಯಿ ಖರ್ಚು ಮಾಡಿ ನಾನು ಒಂದು 10 ಮಕ್ಕಳಿಗೆ ಬ್ಯಾಗ್ ಕೊಡ್ತೇನೆ ಅಂತಂದಾಗ ಇವತ್ತು ನಮ್ಮ ಆಟೋ ಚಾಲಕರು ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ 100% ಸಾರ್ಥಕ ಆಗ್ತದೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಹಳ ಆಗೈತಿ ಮತ್ತು ಅದು ಬಹಳ ಹೊಸ ಲೈಟ್ ನಾಗೆ ಮಾಡಾಗುತ್ತೆ. ನಾವು ಅನೇಕ ಕಾರ್ಯಕ್ರಮ ಹೇಳಿದ್ವಿ, ಆಗಲೇ ಫ್ಲಡ್ ಲೈಟ್ ಹಾಕ್ಸಿದ್ವಿ, LED ಬಲ್ಬ್ ಹಾಕ್ಸಿದ್ವಿ, ಇವೆಲ್ಲ ಫ್ಯಾಷನ್ ಲೈಟ್ ಆಗಿ ಎಲ್ಲ ಕಾರ್ಯಕ್ರಮ ಮಾಡಿದ್ವಿ. ಆದ್ರೆ ಬಹುಶಃ ಇಂಥ ಕಾರ್ಯಕ್ರಮ ನಮ್ಮ ಜೀವನದಾಗ ಎಂದೂ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ನನ್ನ ಜೀವನದಾಗ ಈ ಆಟೋಗಳಿದ್ದ ಕಾರ್ಯಕ್ರಮದಾಗ ಮಾಡುವಂತದಾಗಿದೆ. ಬಹುಶಃ ಅದಾಗ ಹೋಗೋರು ಅಂತಿರ್ಬೇಕು, ಶಾಸಕರಿಗೆ ಏನೈತೆ ಲೈಟ್ ಇಲ್ಲ ಅಂತ ಆಟೋದಲ್ಲಿ ಲೈಟ್ ಹಚ್ಚಿ ಇದು ಒಂದು ಕಾರ್ಯಕ್ರಮ ಮಾಡತ್ತಾರ ಅಂತಂದೇಳಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಒಳಗೆ ಏನಿರ್ತೈತಿ ಅಂತಂದೇಳಿ ಇಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ವಿವೇಕ್ ಅವರಿಗೆ, ವಿಶ್ವನಾಥ್ ಅವರಿಗೆ, ವಿನೋದ್ ಅವರಿಗೆ, ಮಂಜುನಾಥ್ ಅವರ ಆದಿಯಾಗಿ ಹಿಡಿದುಕೊಂಡು ಪ್ರತಿಯೊಬ್ಬರು ಇಲ್ಲಿ ಭಾಗವಹಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ನಡೀಲಿ. ಮತ್ತು ಒಂದ್ ಹೇಳ್ತೇನೆ, ನಮ್ಮ ಹುಬ್ಬಳ್ಳಿಗೆ ಯಾವುದೋ ರೀತಿಯಾಗಿರ್ತಕ್ಕಂಥ ಗುಂಡಾಜ ಮಾಡಕ್ ಕೊಡಲ್ಲ ಅನ್ನೋದು ಬಹಳ ಸ್ಪಷ್ಟತೆ ಇಟ್ಟುವರೆಗೆ ಸುಖದಿಂದ ಇರಬೇಕು, ಆರಾಮದಿಂದ ಇರಬೇಕು, ನೆಮ್ಮದಿಯಿಂದ ಬಾಳ್ಬೇಕು ಅನ್ನೋದು ನನ್ನ ಆದ್ಯ ಕರ್ತವ್ಯ ಐತಿ. ಅಂತಾದಾಗ ನಿಮ್ 100% ನಿಮ್ ಜೊತೆ ನಾವು ನಿಲ್ತೀವಿ. ಆ ರೀತಿ ಯಾರಾದ್ರೂ ಬಂದು ಇಲ್ಲದ ಕಿರಿಕಿರಿ ಮಾಡಿದ್ರೆ ಏನ್ ಮಾಡಬೇಕು ಮಾಡುವಂತದ್ದು ನಮ್ಗೆ ಗೊತ್ತೈತಿ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ನಮ್ಮ ಯಾತ್ರೆ ಬಗ್ಗೆ ಕೂಡ ವಿಶ್ವನಾಥ್ ಅವರು ಹೇಳಿದಾರೆ, ಅದನ್ನು ಸಂಪೂರ್ಣ ಬಳಸಿರಿ. ಯಾಕಂದ್ರೆ ಅನೇಕ ಕಡೆ ಹೇಳ್ತಾರೆ ಇವತ್ತು ಪರಿಸ್ಥಿತಿ ಬಂದಂತವ್ರು ಹೇಳ್ತಿರ್ತಾರೆ, ನಾವು ಹೇಳಕ್ಕಿದ್ದೀವಿ ಮೀಟರ್ ಹಾಕ್ರಪ್ಪ ಹಾಕ್ರಿ ಎಲ್ಲ ನಿಮ್ಗೂ ಚಲೋ ಹಾಕಿದ್ರೆ ಕೆಲವೊಬ್ರಿಗೆ ಅರ್ಥ ಆಗೋದು ಅಷ್ಟೇ. ನಮಗೆ ಮೀಟರ್ ಹಾಕಿದ್ರೆ ಆಕ್ಚುಲಿ ನಿಮಗೆ ಸಿಕ್ಕಾಪಟ್ಟೆ ಬಾಡಿಗೆ ಸಿಗ್ತಾವ. ಅವ ಏನಕ್ಕೆ ಕೇಳಿದ್ರು ಅವ ಬಡಬಡ ಆಯ್ತು ಗೊತ್ತಿರ್ತಾನೆ, ನನಗೆ ಅಲ್ಲಿ ಮಟ್ಟ ಕರ್ಕೊಂಡು ಹೋಗ್ಬಿಡು ಅಂತಾನೆ. ಹೆಂಗು 30-40 ರೂಪಾಯಿ ಮಿನಿಮಮ್ ಇರ್ತೈತಿ, ಬಂದ್ಬಿಡ್ತೈತಿ. ಅಲ್ಲಿಂದ ಹಿಂಗೆ ಹೋಗಿ ಮೈ ಇಲ್ಲೇ ಅದೇ ಗೋಕುಳಹಳ್ಳಿ ಚಾಲೂ ಮಾಡಿ ಮನೆಗೆ ಹೋಗಿದ್ರೆ ಒಂದ್ 400 ರೂಪಾಯಿ ಆರಾಮ್ ಮಾಡ್ಕೊಂಡ್ ಬಂದ್ಬಿಡ್ತೀರಿ ಒಳ್ಳೆ ವಾಪಸ್. ಅದು ನಿಮ್ಗೆ ಯಾರಿಗೋ ಏನೇನೋ ಒಂದು ತಲೆ ಕೂತ ಒಂದು ಮೀಟರ್ ಹಾಕ್ಬಾರ್ದು ಅದಕ್ಕೆ. ಬಟ್ ಅಟ್ಲೀಸ್ಟ್ ನಮ್ಮ ಯಾತ್ರೆ ಯೂಸ್ ಮಾಡಿದೆ ಅಂದ್ರೆ ಜನ ಏನಕ್ಕೆ ಕೇಳಂಗಿಲ್ಲ. ಅವಾಗ ನೇರವಾಗಿ ಬುಕ್ ಮಾಡ್ತಾರೆ, ನೀವು ಆಟೋದಾಗ ಕುಂದಿರ್ತಾರೆ, ಎಷ್ಟು ರೊಕ್ಕ ಕೊಟ್ಟು ಹೋಗುವಂತ ವ್ಯವಸ್ಥೆ ಆಗೈತಿ. ಜನರಿಗೂ ಖುಷಿ ಇರ್ತೈತಿ, ಆರಾಮಾಗಿರ್ತಾರ, ನಿಮಗೂ ಒಂದು ನೆಮ್ಮದಿ ಜೀವನ ಆಗುವಂತದ್ದಾಗತ್ತೆ. ಆ ನಿಟ್ಟಿನಲ್ಲಿ ತಾವು ಈ ಪ್ರಯೋಗ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಕೂಡ ಸಲ್ಲಿಸಿ, ಮತ್ತು ವಿಶೇಷವಾಗಿ ನಾನು ಹುಟ್ಟುಹಬ್ಬ ಅಂತ ಅನ್ನೋದ್ರ ಇಲ್ಲಿ ಕುಂತವ್ರು ಎಲ್ಲಾ ಮಕ್ಕಳ ಹಬ್ಬದ ಮಕ್ಕಳದ ಹುಟ್ಟುಹಬ್ಬ ಅಂತ ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.